ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಇವತ್ತು ಬಂದು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಒಂದು ಕನಕಪುರ ರೋಡಲ್ಲಿರುವಂಥ ಪೋರಂ ಮಾಲ್ ಅಥವಾ ಫಾಲ್ಕಾನ್ ಸಿಟಿ ಮಾಲ್ ಅಂತ. ಈ ಮಾಲ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಇದು ಬಂದು ಕನಕಪುರ ರೋಡ್ ಮೆಟ್ರೋ ಸ್ಟೇಷನ್ ಅಂದರೆ ಕೋಣಂಕುಂಟೆ ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ. ನೀವು ಬ್ಯಾಂಗ್ಳೂರಿಂದ ಬಂದರೆ ಲೆಫ್ಟ್ ಸೈಡ್ಗಿದೆ, ಕನಕಪುರದಿಂದ ಬಂದರೆ ರೈಟ್ ಸೈಡ್ಗಿದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು, ಪೋರಂ ಮಾಲ್ ಅಂತ ದೊಡ್ಡದಾಗಿದೆ. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ, ನೀವೇನು ಜಾಸ್ತಿ ಹೋಗಬೇಕಾಗಿಲ್ಲ. ಮತ್ತು ಇಲ್ಲಿ ಬಂದು ಮೆಟ್ರೋ ಸ್ಟೇಷನ್ ಕೆಳಗಡೆ ಒಂದು ಅಬಿಬಿ ಅಂತ ಹೋಟ್ಲಿದೆ. ದುಬೈ ಸ್ಟೈಲಲ್ಲಿ ಬಂದು ಈ ಹೋಟೆಲ್ನ ಡೆಕೋರೇಟ್ ಮಾಡಿದ್ದಾರೆ. ನೋಡಿ, ಕಂಪ್ಲೀಟ್ ದುಬೈ ಸ್ಟೈಲು. ನೀವೇನಾದ್ರು ದುಬೈ ಸ್ಟೈಲಲ್ಲಿ ಲಂಚ್ ಏನಾದರೂ ಮಾಡಬೇಕು ಅಥವಾ ಡಿನ್ನರ್ ಏನಾದರೂ ಮಾಡಬೇಕು ಅಂದರೆ ಈ ಹೋಟ್ಲು ತುಂಬ ಚೆನ್ನಾಗಿದೆ. ಒಳಗಡೆ ಎನ್ವೈರ್ನ್ಮೆಂಟ್ ಕೂಡ ಅದೇ ಥರ ಮಾಡಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೈಸ್ ಕೂಡ ರೀಸನಬಲ್ ಇದೆ. ನೆಕ್ಸ್ಟ್ ಬಂದು ಮಾಲಲ್ಲಿ ಯಾವ ಥರ ಎಂಟ್ರಿ ಇರುತ್ತೆ, ಯಾವಾಗಲೂ ಎಂಟ್ರಿ ಕೂಡ ಇರುತ್ತೆ. ಇದರಲ್ಲಿ ಬಂದು ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ ಆಲ್ವೇಸ್, ಯಾವಾಗಲೂ. ಅದಾದಮೇಲೆ ಮಾಲ್ ಎಂಟ್ರಿ ಕೊಡ್ತಾ ಇದ್ದಂಗೆ ಬೇಸ್ಮೆಂಟಲ್ಲೇ ಕೂಡ ಈ ಥರ ವ್ಯೂಸ್ ಕಾಣುತ್ತೆ. ತುಂಬ ಚೆನ್ನಾಗಿದೆ. ನಾನು ಕೇಳಿದ್ರೆ ಮಾಲ್ ಆಫ್ AC ಆಗ್ಬಿಟ್ರೆ ಈ ಮಾಲು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒರಿಯನ್ ಮಾಲ್ಗಿಂತನೂ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ ಎಂಜಾಯ್ ಮಾಡ್ಬೋದು. ಇದು ಮಾಲಿಂದ ಎಂಟ್ರಿ ಕೊಟ್ಟ ತಕ್ಷಣ ಲೆಫ್ಟ್ ಸೈಡ್ಗೆ ಏನಿದೆ ಅಂತ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಇದು ಬಂದು ನೋಡಿ, ಮೇಲೆ ಟಾಪ್ ಫ್ಲೋರ್ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ ಈ ಮಾಲು. ವೀಕೆಂಡಲ್ಲಿ ವೀಕ್ ಡೇಸಲ್ಲಿ ಒಳ್ಳೆ. ಇದು ಬೇಸ್ಮೆಂಟಲ್ಲಿ ಎಲ್ಲ ಥರದ ಶಾಪಿಂಗು ಕೂಡ ಇದೆ, ಎಲ್ಲ ಥರದ ಕ್ಲಾತ್ಸು ಕೂಡ ಇದೆ. ನೋಡಿ, ಇದು ಟಾಪ್ ವ್ಯೂವಿಂದ ನಾನು ತೆಗೆದಿರೋದು, ಅಂದರೆ 3rd ಫ್ಲೋರಿಂದ ವ್ಯೂನ ತೆಗೆದಿರೋದು. ಯಾವ ಥರ ಕಾಣಿಸುತ್ತೆ ಇಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಟಾಪು ಕೂಡ ನೋಡಿ, ಗ್ಲಾಸಲ್ಲಿ ಡಿಸೈನ್ ಮಾಡಿದ್ದಾರೆ. ಸಖತ್ತಾಗಿದೆ. ಒಳ್ಳೆ ಲೈಟ್ಸ್ ಕೂಡ ಬರುತ್ತೆ ಅಲ್ಲಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಟ್ರೈನ್ ಇದೆ. ನಿಮ್ಗೇನಾದರೂ ಚಿಕ್ಕ ಮಕ್ಳು ಏನಾದರೂ ಮಾಲ್ ಏನಾದರೂ ರೌಂಡ್ ಹೊಡಿಬೇಕು ಅಂದರೆ ಇದರಲ್ಲಿ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ, ನೀವು ಯೂಸ್ ಮಾಡ್ಕೋಬೋದು ಕಿಡ್ಸ್ ಬೇಕಿದ್ರೆ. ಇದು 3rd ಫ್ಲೋರಿಂದ ವ್ಯೂಸ್ ಯಾವ ಥರ ಕಾಣಿಸುತ್ತೆ ಅಂತ ಮೆಟ್ರೋ ಸ್ಟೇಷನ್ನು ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು PVR ಅಲ್ಲಿ ಮೂವಿ ನೋಡೋಕೆ ಬರ್ತೀವಿ. PVR ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಯಾವುದೋ ಫಾರಿನ್ ಮೂವೀಸ್ ಮಾಲು ಆ ಥರ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಟ್ಟು ಸ್ಕ್ರೀನ್ ಬಂದು 12 ಸ್ಕ್ರೀನ್ ಇದೆ. ನೋಡಿ, ಇಲ್ಲೆಲ್ಲ ಬಂದು ಸ್ನ್ಯಾಕ್ಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೈಸ್ ರೀಸನಬಲ್ ಇರಲ್ಲ, ಬಟ್ ಸ್ಟಾರ್ಟಿಂಗ್ಗೆ ನಿಮಗೆ ಒಂದು 200 ರುಪೀಸಿಂದ ಇರ್ಬೋದು. ಇದು ಬರ್ಗರ್ ಝೋನ್ನ ಯಾವ ಥರ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಕೆಲಸ ಮಾಡೋದು. ಬರ್ಗರ್ ಝೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಇದು ಬಂದು ಫುಡ್ ಕೌಂಟ್ರು. ನಿಮ್ಗೇನಾದರೂ ಫುಡ್ ಬೇಕು, ಪಾಪ್ಕಾರ್ನ್ ಬೇಕು ಅಂದರೆ ಅಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ತೊಗೊಳಕ್ಕೆ ನಿಂತಿದ್ದಾನೆ. ವ್ಯೂಸ್ ನೋಡಿ, ಇಲ್ಲೆಲ್ಲ ಬಂದು ವೆಯ್ಟಿಂಗು. ಮೂವಿ ಏನಾದ್ರು ಬುಕ್ ಮಾಡಿ ಇನ್ನೂ ಕ್ಲೋಸ್ ಆಗಿಲ್ಲ ಅಂದರೆ ಅಲ್ಲಿ ವೆಯ್ಟ್ ಮಾಡ್ಬೋದು ಕೂತ್ಕೊಂಡು. ಯಾರೋ ಸ್ಟ್ಯಾಂಡಿಂಗಲ್ಲಿ ನಿಲ್ಲೋ ಅವಶ್ಯಕತೆನೇ ಇಲ್ಲ. ಇದೆಲ್ಲ ಬಂದು ಫುಡ್ ಕೌಂಟ್ರು. ನಿಮಗೆ ಬರ್ಗರ್ ಬೇಕಾ, ಪಿಜ್ಜಾ ಬೇಕಾ, ಪಾಪ್ಕಾರ್ನ್ ಬೇಕಾ, ಪ್ರತಿಯೊಂದು ಸಿಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಮಾಲ್. ಮಾತ್ರ ಸಖತ್ತಾಗಿ ರೆನೋವೇಷನ್ ಮಾಡಿದ್ದಾರೆ. ಟೋಟಲ್ ಬಂದು ನಿಮಗೆ 12 ಸ್ಕ್ರೀನ್ ಇದೆ ಇದರಲ್ಲಿ ಬಂದು. ನೋಡಿ, ಅಲ್ಲಿ ಬಂದು ಹುಡುಗರು ಬಂದು ಸ್ಕೇಟಿಂಗ್, ಒಳಗಡೆ ಕೂಡ ಅದೇ ಥರ ಸ್ಕೇಟಿಂಗಲ್ಲೂ ಕೂಡ ನಿಮಗೆ ಸಪ್ಲೈ ಮಾಡ್ತಾರೆ. ಅದು ಬಂದು 3 ಜನ ಇದ್ದಾರೆ. ನೋಡಿ, 2 ಕೌಂಟ್ರ್ ಇದೆ ನಿಮಗೆ, ಫುಡ್ ಕೌಂಟ್ರು. ಫಸ್ಟ್ ಒಂದು ಎಂಟ್ರಿನಲ್ಲೂ ಕೂಡ ಇದೆ, ಅದಾದಮೇಲೆ ಇಲ್ಲೂ ಒಂದಿದೆ. ಇಲ್ಲಿ ಒಂದು ಸ್ಮಾಲ್ ಕೌಂಟ್ರು. ಇದು ವ್ಯೂಸು. ಇದರಲ್ಲಿ ಬಂದು ಸ್ಮಾಲ್ ಲಿಮಿಟೆಡ್ ಕಾಫಿ ಎಲ್ಲ ಸಿಗುತ್ತೆ, ಜ್ಯೂಸ್ ಎಲ್ಲ. ಇಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ರೌಂಡ್ ಆಗ್ತಾ ಇದ್ದಾನೆ. ನೋಡಿ, ಇದು ಬಂದು 4DX ಎಲ್ಲ ಇದೆ. ಇದು ಬಂದು 11ನೇ ಸ್ಕ್ರೀನು, 12ನೇ ಸ್ಕ್ರೀನು. ತುಂಬ ಒಂಚೂರು ಒಳಗಡೆ ಬಂದರೆ ಈ ವ್ಯೂ ಕಾಣಿಸುತ್ತೆ ನಿಮಗೆ. ನೋಡಿ, 12ನೇ ಸ್ಕ್ರೀನ್ ಒಳಗಡೆ ಬಂದರೆ ಈ ವ್ಯೂ ಕಾಣಿಸುತ್ತೆ. ಟೋಟಲ್ ಇಲ್ಲಿ ಬಂದು ನಿಮಗೆ ಫುಡ್ ಕೌಂಟರ್ ಎಲ್ಲ 3 ಬರುತ್ತೆ. ನೋಡಿ, ಪ್ರೈಸ್ ಮೆನು ಅಂತ ನೋಡ್ತೀನಿ ಅಂದರೆ ನಿಮಗೆ 199ಇಂದ ಅಥವಾ 200, 300ಇಂದನೇ ಸ್ಟಾರ್ಟಿಂಗ್ ರೇಟು. ಇಲ್ಲಿ ಯಾವುದು ನಾರ್ಮಲಾಗಿ ಕಡಿಮೆ ಇರಲ್ಲ. ಹಾಗೆ ವ್ಯೂ ಚೆನ್ನಾಗಿದೆ ಅಂತ ನಮ್ಮದೊಂದು ಸೆಲ್ಫಿ. ನಮ್ಮ ಅಣ್ಣ ತಮ್ಮ ಆಲ್ರೆಡಿ ಏನೋ ತೊಗೊಳಕ್ಕೆ ಓಡಾಡ್ತಾ ಇದ್ದಾನೆ, ಅವನು ಇನ್ನೂ ಪರ್ಚೇಸ್ ಮಾಡಿಲ್ಲ ಪಾಪ್ಕಾರ್ನ್ಗೆ. ಮತ್ತು ಇದರಲ್ಲಿ ಬಂದು ಜ್ಯೂಸ್ ಏನಾದರೂ ಬೇಕು ಅಂದರೆ ಇದು ಮಿಷಿನ್ ಇದೆ, ಅಂದರೆ ಫೋನ್ಪೇ ಮುಖಾಂತರನೂ ನೀವು ಬೈ ಮಾಡ್ಬೋದು. ಕ್ಯೂವಲ್ಲಿ ನಿಂತ್ಕೊಳ್ಳೋ ನೆಸೆಸಿಟಿ ಏನಿಲ್ಲ. ಇದು ನೋಡಿ, ಇದು ಸ್ಮಾಲ್ ಕೌಂಟ್ರು. ಇದಲ್ಲದೆ ಟೋಟಲ್ 3 ಫುಡ್ ಕೌಂಟ್ರು ಬರುತ್ತೆ. ಇದು ಬಂದು ನಿಮಗೆ ನೋಡಿ, ಸ್ಕೂಪ್ ಸಿಪ್ ಸ್ಮೈಲ್ ಅಂತ, ನ್ಯೂರಲ್ ಅಂತ. ಇದು ನೋಡಿ, ಸ್ಕೂಪ್ ಬಂದು ಪ್ರೈಸ್ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಬಂದೆ 199 ರುಪೀಸ್, 200 ರುಪೀಸ್, 290 ರುಪೀಸ್, 390 ರುಪೀಸ್. ನೋಡಿ, ಡೆಸರ್ಟ್ಸ್ ಯಾವ ಥರ ಇದೆ, ಎಲ್ಲ ಥರ ಫ್ಲೇವರ್ಸು ಕೂಡ ನಿಮಗೆ ಸಿಗುತ್ತೆ. ಜಸ್ಟ್ ಟೋಕನ್ ತೊಗೊಂಡು ಇದು ಮಾಡ್ಕೊಳ್ಳೋದಷ್ಟೇ. ನೋಡಿ, ಪ್ರತಿಯೊಂದು ಕೂಡ ಇಲ್ಲಿದೆ. ನೋಡಿ, ನಮ್ಮ ಅಣ್ಣ ಆಲ್ರೆಡಿ ಪಾಪ್ಕಾರ್ನ್ ತೊಗೊಂಡು ಹೊರಟಿದ್ದಾನೆ, ಮೂವಿಗೆ ಟೈಮ್ ಆಯಿತು ಅಂತ. ಇಲ್ಲೆಲ್ಲ ಟೈಮ್ ಪಾಸ್ ಮಾಡೋರು ಮಾಡ್ತಾ ಇರ್ತಾರೆ. ಹಂಗೆ ಬಂದು ನಾನೊಂದು ವ್ಯೂ ಅಂದರೆ ನಂದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ. ತುಂಬ ಚೆನ್ನಾಗಿದೆ ಮಾಲ್. ಎನ್ವೈರ್ನ್ಮೆಂಟ್ ಆಗಿರಲಿ, ಲೈಟಿಂಗ್ಸ್ ಆಗಿರಲಿ, ಡಿಸೈನ್ ಆಗಿರಲಿ, ಕ್ಲೀನ್ನೆಸ್ ಆಗಿರಲಿ, ಸಖತ್ತಾಗಿ ಮಾಡಿದ್ದಾರೆ. ಇದು ಮೂವಿ ಮುಗಿದ ತಕ್ಷಣ ಔಟ್ಸೈಡು ಬರ್ತೀವಿ. ಔಟ್ಸೈಡ್ ಬಂದು ಇಲ್ಲೆಲ್ಲ ಫುಡ್ ಕೋರ್ಟ್ ಇರುತ್ತೆ, ಅಂದರೆ ಎಲ್ಲ ಥರದ್ದು ಹೋಟೆಲ್ಸು ಕೂಡ ಇರುತ್ತೆ, ವೆಜ್ಜು ನಾನ್ ವೆಜ್ ಎಲ್ಲ. ತುಂಬ ಚೆನ್ನಾಗಿದೆ. ಪೀಸ್ಫುಲ್ಲಾಗಿ ನೀವೇನಾದ್ರು ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು. ಮತ್ತು KFCನೂ ಕೂಡ ಇದೆ, ಮ್ಯಾಕ್ಡೊನಾಲ್ಡ್ಸು ಕೂಡ ಇದೆ. KFC, ಮ್ಯಾಕ್ಡೊನಾಲ್ಡ್ಸ್ ಎಲ್ಲ ಪ್ರತಿಯೊಂದು ಇದೆ ಕೌಂಟ್ರಲ್ಲೇ. ನೋಡಿ, ನೀವು 3rd ಫ್ಲೋರಿಗೆ ಬಂದರೆ ಇದೆಲ್ಲ ಎಂಜಾಯ್ ಮಾಡ್ಬೋದು. ನೋಡಿ,
ತುಂಬ ಚೆನ್ನಾಗಿದೆ. ಟೇಬಲ್ಸ್ ಎಲ್ಲ ತುಂಬ ಖಾಲಿ. ಇದೆಲ್ಲ ಬಂದು ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಇರೋದ್ರಿಂದ ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಮೇ ಬಿ ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಇರೋದ್ರಿಂದ ತುಂಬ ರಶ್ ಕಡಿಮೆ ಇದೆ. ಆಲ್ಮೋಸ್ಟ್ ಆಲ್ ವೀಕೆಂಡಲ್ಲಿ ಬರ್ತೀನಿ ಅಂದರೆ ಇಲ್ಲೆಲ್ಲ ನಿಮಗೆ ತುಂಬ ಇದಿರುತ್ತೆ. ಇದು ಟಾಪ್ ವ್ಯೂವಿಂದ 3rd ಫ್ಲೋರಿಂದ 4th ಫ್ಲೋರಿಂದ ತೆಗೆದಿರೋದು. ಇದೆಲ್ಲ ಬಂದು ಕಿಡ್ಸ್ದು ನಿಮ್ಗೆ ಏನಾದರೂ ಶಾಪಿಂಗ್ ಬೇಕು ಅಂದರೆ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲೆಲ್ಲ ರೇಟ್ಸ್ ಎಲ್ಲ ಬಂದು ಜಾಸ್ತಿನೇ ಇರುತ್ತೆ. ಸ್ವಲ್ಪ ಮಾಲ್ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ. ಇದೆಲ್ಲ ಬರ್ಗರ್ ಕಿಂಗ್ ಎಲ್ಲ ನೀವೆಲ್ಲ ನೋಡ್ಬೋದು 99 ರೂಪೀಸಿಂದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ. ಪಿಜ್ಜಾ ಹಟ್ ಕೂಡ ನೀವೇನಾದ್ರು ಪಿಜ್ಜಾ ತಿಂತೀನಿ ಅಂದ್ರೆ ಪಿಜ್ಜಾ ಹಟ್ ಕೂಡ ಇದೆ. ಇದೆಲ್ಲ ಮೋಮೋಸ್ ಕೂಡ ಇಲ್ಲೇ ಇದೆ. ಮೋಮೋ ನೋಡಿ, ಇದೆಲ್ಲ ಬಂದು ಒಂದು ಮಾಲ್ದು ಸುಮ್ಮನೆ ವ್ಯೂ ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಕಲರ್ಸ್ ಎಂಟ್ರೆನ್ಸಲ್ಲಿ ದಿ ಬೆಟರ್ ಬಿಗ್ಗರ್ ಸೇಲ್ ಲೈವ್ ನೌ ಅಂತೆ. ತುಂಬ ಚೆನ್ನಾಗಿದೆ ಪಾಪ್ ಕಲರ್. ಇದು ಫೋಟೋ ಬೂತ್ ಅಂದ್ಬಿಟ್ಟು ನೀವೇನಾದರೂ ಫೋಟೋಸ್ ಬೇಕು ಅಂದರೆ ತೊಗೋಬೋದು. ಇದರಲ್ಲಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. 199 ರೂಪೀಸ್ ಆಗುತ್ತೆ. ಪ್ರೊಸೀಜರ್ ಏನಿದೆ ಅಂತಲೂ ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ. ನೀವು ನೋಡ್ಬೋದು ಫೋಟೋಗೆ ಯಾವ ಥರ ಟೇಕ್ ಎ ಸೀಟು, ಯಾವ ಥರ ಇನ್ಸ್ಟ್ರಕ್ಷನ್ ಇದೆ. ಇದು ಬಂದು ಟ್ರೈಡಮ್ ಅಂತ ಗೇಮ್ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇದು ಲಕ್ಕಿ ಕಿಚನ್ ಅಂದ್ಬಿಟ್ಟು 3rd ಫ್ಲೋರಲ್ಲೇ ಇರುತ್ತೆ ನಿಮಗೆ. ಲಕ್ಕಿ ಕಿಚನ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯನ್ ಸ್ಟೈಲೇ ಇರುತ್ತೆ. ನಾರ್ತ್ ಇಂಡಿಯನ್ಸೇ ವರ್ಕ್ ಮಾಡೋದು. ಕಿಚನ್ ಕುಕ್ಕು ಕೂಡ ಮೇ ಬಿ ಅವರೇ ಇರ್ತಾರೆ ಅಂತ ಅನ್ಕೋತೀನಿ. ನೋಡಿ ತುಂಬ ಚೆನ್ನಾಗಿದೆ. ನಾರ್ಮಲ್ ಹೋಟೆಲ್ಸಲ್ಲಿ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ, ಇದರಲ್ಲಿ ಜಾಸ್ತಿ ಇರುತ್ತೆ. ಲಕ್ಕಿ ಚಾನ್ ಅಂತಲೂ ಮಾಡಿದ್ದಾರೆ. ಆಂಬಿಯೆಂಟ್ ಅಂತೂ ಫ್ರೆಂಡ್ಸ್ ಚೆನ್ನಾಗಿದೆ. ಬಟ್ ವೀಕೆಂಡಲ್ಲಿ ನಿಮಗೇನಾದರೂ ವಿಸಿಟ್ ಮಾಡಬೇಕು ಅಂದರೆ ಮಾಡಿ. ಇದು ಬಂದು ಹ್ಯಾಮ್ಲಿಸ್ ಅಂದ್ಬಿಟ್ಟು, ಇದು ಬಂದು ಕಿಡ್ಸ್ಗೆ ನಿಮ್ಗೇನಾದರೂ ಥಿಂಗ್ಸ್ ಏನಾದರೂ ಬೇಕಿದ್ರೆ ಗೇಮ್ಸ್ಗೆ ಅಥವಾ ಟಾಯ್ಸು ಇದೆಲ್ಲ ಬಂದು ಕಂಪ್ಲೀಟ್ ಇಲ್ಲೇ ಇರುತ್ತೆ. ಅವ್ರಿಗೆ ಅಡ್ವೆಂಚರ್ಗೆ ಏನಾದರೂ ಬೇಕಾದರೆ ಇಲ್ಲಿ ನೀವು ಬೈ ಮಾಡ್ಬೋದು. ಪ್ರೈಸ್ ನಾನೇನು ಚೆಕ್ ಮಾಡಿಲ್ಲ, ಒಂದು ಸಲ ನೋಡಿ. ಇದು ಕ್ರಾಸ್ ವರ್ಡ್ ಅಂದ್ಬಿಟ್ಟು, ಇದು ಬುಕ್ ಸ್ಟೋರು. ಇದು ಕ್ರಾಸ್ ವರ್ಡ್ ಅಂತ ಬುಕ್ ಸ್ಟೋರ್ ಇದೆ. ಕಂಪ್ಲೀಟ್ ನಿಮಗೆ ಇಲ್ಲಿ ಎಲ್ಲ ಥರದ ಬುಕ್ಸು ಕೂಡ ಸಿಗುತ್ತೆ. ನನಗನ್ಸಿರೋ ಪ್ರಕಾರ, ಇಲ್ಲಿ ನಾನು ನೋಡಿರೋ ಪ್ರಕಾರ ಇಲ್ಲಿ ಕಂಪ್ಲೀಟ್ ಇಂಗ್ಲೀಷ್ ಬುಕ್ಸೇ ಸಿಗುತ್ತೆ. ಯಾಕೆಂದರೆ ಮೇಜರಾಗಿ ಇಲ್ಲೆಲ್ಲ ಪ್ರೀಮಿಯಂ ಕಸ್ಟಮರ್ಸು ಇರೋದ್ರಿಂದ, ಇಂಜಿನಿಯರು ಸಾಫ್ಟ್ವೇರ್ಸು ಈ ಥರ ಎಲ್ಲ ಬರೋದ್ರಿಂದ ಪ್ರೀಮಿಯಂ ಬುಕ್ಸೇ ಇಲ್ಲೆಲ್ಲ ಇರೋದು. ನೆಕ್ಸ್ಟ್ ಯುನೈಟೆಡ್ ತೆಲುಗು ಕಿಚನ್ ಅಂತ ಇದೆ. ನೀವೇನಾದರೂ ಆಂಧ್ರ ಸ್ಟೈಲ್ ಫುಡ್ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಇಲ್ಲೇ ನೋಡಿ, ಯುನೈಟೆಡ್ ತೆಲುಗು ಚಿಕನ್ ಅಂತ ಇದೆ, ಕಿಚನ್ ಅಂತ ಇದೆ. ಮೇಡಮ್ನ ಕೇಳಿದೆ ಹಂಗೆ ಒಂದು ವಿಡಿಯೋ ಮಾಡಲ ಅಂತ, ಮಾಡಿ ಸರ್ ಅಂತ ಹೇಳಿದ್ರು. ಹೋಟೆಲ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಕ್ಲೀನ್ನೆಸ್ಸು ಕೂಡ ಚೆನ್ನಾಗಿದೆ. ಇಲ್ಲೆಲ್ಲ ಬಂದು ನಾನು ನೋಡಿರೋ ಪ್ರಕಾರ ಒಂದು ಸಿಸ್ಟಮಲ್ಲಿ ಟ್ಯಾಬ್ ಇರುತ್ತೆ, ಟ್ಯಾಬಲ್ಲಿ ಫುಡ್ನ ಬುಕ್ ಮಾಡೋದು ನೋಡಿ. ಇಲ್ಲೆಲ್ಲ ನೋಡಿ ಟೇಬಲ್ ಸಿಸ್ಟಮು, ಆನ್ಲೈನ್ ಬುಕ್ಕಿಂಗು ಇರುತ್ತೆ, ಆಫ್ಲೈನ್ ಬುಕ್ಕಿಂಗು ಇರುತ್ತೆ, ಎರಡೂ ಇರುತ್ತೆ. ಇದೆಲ್ಲ ಫುಡ್ ಬಂದು ಟ್ಯಾಬಲ್ಲೇ ಬುಕ್ ಮಾಡೋದು. ಬೇಕು ಅಂದರೆ ಮೊಬೈಲಲ್ಲಿ ಒಂದು QR ಕೋಡ್ ಇರುತ್ತೆ, ಅದ್ರ ಮುಖಾಂತರ ನಮ್ಮ ಟೇಬಲ್ ಸೀಟ್ನ ರಿಸರ್ವ್ ಮಾಡ್ಕೋಬೋದು. ಫುಡ್ ಕೂಡ ಬುಕ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ. ನೀವೇನಾದ್ರು ಆಂಧ್ರ ಸ್ಟೈಲ್ ಫುಡ್ನ ಸವಿಬೇಕು ಅಂದರೆ ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿದೆ ನೋಡಿ ಹೋಟೆಲ್ಸ್ ಕೂಡ. ನೆಕ್ಸ್ಟು ಬಂದು ಬ್ಲೂ ಟೊಕೈ ಅಂತ ಕಾಫಿ ರೋಸ್ಟರ್ಸ್. ಅಂದರೆ ನೀವೇನಾದರೂ ಕಾಫಿ ಪ್ರಿಯರಾಗಿದ್ದರೆ, ಬರೀ ಕಾಫಿ ಟೀ ಅಂತ ಇದ್ದರೆ ಇಲ್ಲಿ ಬರ್ಬೋದು. ನೋಡಿ ಅವ್ರದ್ದೇ ಒಂದು ವಾಲ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ, ಯುನೈಟೆಡ್ ತೆಲುಗು ಕಿಚನ್ ಅಂತ. ನೋಡಿ ಆಲ್ ಅಬೌಟ್ ದಿ ಫ್ಲೇವರ್ಸ್ ಸಖತ್ತಾಗಿ ಮಾಡಿದ್ದಾರೆ ವಾಲ್ಗೆ. ಅದಾದಮೇಲೆ ಕ್ರೀಮ್ ಸೆಂಟರ್ ಅಂತ ಇದೆ. ಇದು ಐಸ್ ಕ್ರೀಮ್ ಝೋನು. ನೀವೇನಾದರೂ ಐಸ್ ಕ್ರೀಮ್ ಪರ್ಟಿಕ್ಯುಲರ್ ಬೇರೆ ಏನು ಬೇಡ, ಐಸ್ ಕ್ರೀಮೇ ತಿನ್ನಬೇಕು ಅಂತ ಹೇಳಿದ್ರೆ ಈ ಕ್ರೀಮ್ ಸೆಂಟರ್ಗೆ ಬರ್ಬೋದು. ಇದು ನಾವು 3rd ಫ್ಲೋರಿಂದ 2nd ಫ್ಲೋರ್ಗೆ ಎಂಟ್ರಿ ಆಗಬೇಕಾದ್ರೆ ವ್ಯೂಸ್ ಒಂದು ವಿಡಿಯೋ ಮಾಡಿರೋದು ನೋಡಿ. ಲಿಫ್ಟಲ್ಲಿ ಬರಬೇಕಾದ್ರೆ RK ಅಂತ, ನೀವು ಯಾವ ಕ್ಲಾತ್ ಶೋರೂಮ್ ನೋಡ್ತೀರಾ ಪ್ರತಿಯೊಂದು ಬ್ರ್ಯಾಂಡೆಡ್ ಕೂಡ ಇಲ್ಲಿದೆ ನೋಡಿ. ಮದರ್ ಕೇರ್ ಅಂದ್ಬಿಟ್ಟು, ಮದರ್ ಕೇರ್ ಅಂದರೆ ಚಿಕ್ಕ ಮಕ್ಕಳಿಗೆ ಯಾವ್ಯಾವ ಥರ ಬಟ್ಟೆ ಬೇಕು ಎಲ್ಲ ಟೈಪು ಕೂಡ ಇಲ್ಲಿ ಸಿಗುತ್ತೆ. ಓನ್ಲಿ ಕಿಡ್ಸಿಗೆ ಮಾತ್ರ ಇದಿರೋದು ನೋಡಿ, ನೀವೇ ನೋಡ್ಬೋದು ಎಲ್ಲ ಥರದ ಫ್ಯಾಷನು. ಇದು ಮಸ್ಟರ್ಡ್ ಅಂತಲೂ ಕೂಡ ಇದೆ. ಅಪ್ ಟು 40% ಆಫರ್ಸ್ ಮಾತ್ರ ಹಾಕಿದ್ದಾರೆ ಇಲ್ಲಿ. ಕ್ಯಾರೆಟ್ ಲೈನ್ ನೀವೇನೋ ಡೈಮಂಡ್ ಏನೋ ಪರ್ಚೇಸ್ ಮಾಡ್ತೀನಿ ಅಂದರೆ. ಮತ್ತು US ಪೋಲೋ, ಇದು ಬಂದು US ಪೋಲೋ ಕಿಡ್ಸ್ಗೂ ಇದೆ, ಏಜ್ಡ್ ಪೀಪಲ್ಸ್ಗೂ ಇದೆ. ಇದು ನೀವು ನೋಡ್ತಾ ಇರೋದು ಓನ್ಲಿ ಕಿಡ್ಸ್ದು. ಅದಾದಮೇಲೆ ಯುನೈಟೆಡ್ ಕಲರ್ಸ್ ಆಫ್ ಬೆನೆಟನ್ ಕೂಡ ಇದೆ, ಇದು ಕೂಡ ಕಿಡ್ಸ್ ಒಂದು ಫ್ಲೋರು. ಇದು ಲುಕ್ಸ್ ಸಲೂನ್ ಅಂತ, ಇಲ್ಲಿ ಕೂಡ ಸಲೂನ್ ಇದೆ. ನೀವೇನಾದರೂ ಏರ್ ಕಟ್ ಮಾಡಿಸ್ಬೇಕು ಅಥವಾ ಫೇಸ್ ವಾಶು, ಫೇಶಿಯಲ್ ಇದೆಲ್ಲ ಇಲ್ಲೂ ಕೂಡ ಮಾಡಿಸ್ಕೋಬೋದು. ನನ್ನ ಪ್ರಕಾರ ರೇಟ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅಲೈನ್ ಸೂಲಿ ಕೂಡ ಇದೆ, ಇದು ಕಿಡ್ಸ್ದೇನೆ. ಮೇ ಬಿ 2nd ಫ್ಲೋರ್ 3rd ಫ್ಲೋರಲ್ಲೆಲ್ಲ 2nd ಫ್ಲೋರಲ್ಲೆಲ್ಲ ಬಂದು ಕಿಡ್ಸ್ಗೂ ಸಂಬಂಧಪಟ್ಟಿರೋದು ಇರುತ್ತೆ. ಪ್ರೈಸ್ ಏನಿಲ್ಲ ಅಂದರೆ ಒಂದು ಟಿ ಶರ್ಟ್ ಒಂದು 1500-2000 ರೂಪೀಸ್ ಇರ್ಬೋದು ನಾನು ಕೇಳಿದ್ರೆ, ನಾನು ನೋಡಿರೋ ಪ್ರಕಾರ. ಇದು ನೋಡಿ ಟಾಮಿ ಹಿಲ್ಫಿಗರ್ ಕೂಡ ಇದೆ, ಕಿಡ್ಸ್ಗೆ ರಿಲೇಟೆಡು. ಇದು ಟಾಪಿಂದ 2nd ಫ್ಲೋರಿಂದ ಒಂದು ವ್ಯೂ ತೆಗೆದಿರೋದು, ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು.
H&M ಅಂತಲೂ ಕೂಡ ಕ್ಲಾತ್ ಶೋರೂಮ್ ಇದೆ ಇಲ್ಲಿ ನಾವು ಯಾವ್ಯಾವ ಶೋರೂಮ್ ಕೇಳಿರಲ್ಲ ಇಲ್ಲೆಲ್ಲ ಶೋರೂಮ್ನು ನೀವು ನೋಡ್ಬೋದು. ಇದು LED ಪ್ರೊಜೆಕ್ಟರಲ್ಲಿ LICದು ಮತ್ತು ಏನಾದರೂ ಹ್ಯಾಡ್ ಕೊಡ್ತಾ ಇರ್ತಾರೆ. ಇದು ನೋಡಿ ಪ್ಲಾಟ್ 50% ಆಫ್, ಲೈಫ್ ಸ್ಟೈಲ್ ಅಂತ ಬಟ್ಟೆ ಶೋರೂಮು ಪ್ಲಾಟ್ 50% ಆಫರ್ ಕೊಟ್ಟಿದ್ದಾನೆ. ಇದು ಕೂಡ ನಿಜವಾಗ್ಲೂ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವ್ಯೂಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಕ್ಲಾತ್ ಸೆಲೆಕ್ಷನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರ ನೋಡಿ ಎಂಥ ಆಂಬಿಯೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಎನ್ವೈರ್ನಮೆಂಟ್ ಹೇಗಿದೆ, ಕ್ಲೀನ್ನೆಸ್ ಹೇಗಿದೆ. ಇದು ಬಂದು ಫೋನೋ ಪ್ಲಾನೆಟ್ ಅಂತ. ನಿಮಗೇನಾದರೂ ಇಲ್ಲಿ ಆಕ್ಸೆಸರೀಸ್ ಬೇಕು ಮೊಬೈಲಿಗೆ ಸಂಬಂಧಪಟ್ಟದ್ದು ಅಥವಾ ಏನಾದರೂ ರಿಲೇಟೆಡ್ ಇದ್ದರೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮೇ ಬಿ ಸೆಕೆಂಡ್ಸ್ ಮೊಬೈಲ್ ಕೂಡ ಇಲ್ಲಿ ಸಿಗ್ಬೋದು. ಇದು ಸುಮ್ಮನೆ ಜಸ್ಟು ರೆಸ್ಟ್ ರೂಮ್ನ ನಾನು ವಿಡಿಯೋ ಮಾಡಿರೋದು ನೋಡಿ. ರೆಸ್ಟ್ ರೂಮ್ ಕೂಡ ಎಂಥ ಹೈಜೀನ್ ಇದೆ, ಸಖತ್ತಾಗಿದೆ. ಅಲಯನ್ಸೋಲಿ ಇದು ಬಂದು ಆವಾಗಲೇ ನಾನು ಕಿಡ್ಸ್ದು ಎಕ್ಸ್ಪ್ಲೋರ್ ಮಾಡಿದೆ. ಇದು ಬಂದು ಏಜ್ಡ್ ಪೀಪಲ್ಸ್ಗೆ, ಅಂದರೆ ಅಂಡರ್ 18 ಬಿಲೋ ಅಂಡರ್ 18. ಹೌದು, ಇದು ನೋಡಿ ಆಫರ್ಸ್ ಕೊಟ್ಟಿದ್ದಾರೆ, ಬೈ 3 get 3 ಅಂತ ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಸ್ಯಾಟ್ಸ್ ಚೆಕ್ ಮಾಡಿದೆ, ಅರೌಂಡ್ 2500 ಸಮಥಿಂಗ್ ಇದೆ ಇಲ್ಲಿ. ಅಂದರೆ ಬೈ 3 get 3 ಕೊಟ್ಟಿದ್ದಾನೆ. ಅದೊಂದು, ಇಲ್ಲ ಬೈ 2 get 2 ಇರುತ್ತೆ ನೋಡಿ. ಬೈ 3 get 3 ಕೊಟ್ಟಿದ್ದಾರೆ. ಇದು ಕ್ಯಾಟ್ ಅಂತ, ನಿಮ್ಗೇನಾದರೂ ಲಗೇಜ್ ಬ್ಯಾಗ್ ಏನಾದ್ರು ಬೇಕಿದ್ರೆ ಇಲ್ಲಿ ಯೂಸ್ ಮಾಡ್ಬೋದು ನೋಡಿ. ಕಾಸ್ಟ್ ಬಂದು ನಿಮಗೆ 25,000 ಸಮಥಿಂಗ್ ಇದೆ. 70% ಆಫ್ ಅಂದರೆ 9,000 ಸಮಥಿಂಗ್ ಇದೆ. ಇಲ್ಲಿ ಲೂಯಿಸ್ ಫಿಲಿಪ್ ಕೂಡ ಇದೆ ಬಟ್ಟೆ ಶೋರೂಮು. ಪ್ರತಿಯೊಂದು ಶೋರೂಮು ಇದೆ ಕಣ್ರಿ. ನಿಮ್ಗೆ ಯಾವ ಬ್ರ್ಯಾಂಡೆಡ್ ಬೇಕು ಇಲ್ಲಿ ತೊಗೋಬೋದು ಆರಾಮಾಗಿ. ನೀವು ಈ ಮಾಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದಿನ ಸಾಕಾಗಲ್ಲ, ಬಟ್ 2 ದಿನ ಬೇಕಾಗುತ್ತೆ. ಹ್ಯಾರೋ ಕೂಡ ಇದೆ, ನೀವೇ ನೋಡಿ. ಇಲ್ಲೆಲ್ಲ ಕಾಂಪಿಟೇಷನ್ ಮೇಲೆ ಪ್ರತಿಯೊಂದು ಶೋರೂಮು ಇದೆ, ನೀವೇ ನೋಡ್ತಾ ಇರ್ಬೋದು. ಹ್ಯಾರೋದಲ್ಲಿ ಬೈ 2 get 2 ಕೊಟ್ಟಿದ್ದಾನೆ. ಇದು ಬಂದು ಇಂಡಿಯನ್ ರನ್ಸ್ ಇನ್ ಚಾಯ್ ಅಂತ. ನೀವೇನಾದರೂ ಚಾಯ್ ಪ್ರಿಯರ್ ಆಗಿದ್ದರೆ ಇಲ್ಲಿ ಟೇಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ ಮಿನಿಮಮ್ 140, 100, 215 ಆ ಥರ. ಇಲ್ಲಿ ರಿಲ್ಯಾಕ್ಸ್ ಆ್ಯಂಡ್ ಗ್ಲೋ ಅಂತ ಇದೆ. ನೀವೇನಾದ್ರು ಮಸಾಜ್ ಏನಾದರೂ ಮಿಷಿನಲ್ಲಿ ಮಾಡ್ತೀನಿ ಅಂದರೆ ಮಿನಿಮಮ್ 150-200 ರೂಪೀಸ್ ಇರುತ್ತೆ. ಮೇ ಬಿ 10 to 15 minutes ಟೈಮ್ ಇರ್ಬೋದು ಅಷ್ಟೇ ರಿಲ್ಯಾಕ್ಸ್ ಆ್ಯಂಡ್ ಗ್ಲೋನಲ್ಲಿ. ಇದು ವ್ಯೂಸು ನಾವು ಫಸ್ಟ್ ಫ್ಲೋರಿಗೆ ಬರಬೇಕಾದ್ರೆ ಹಂಗೆ ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಮಾಲ್ ಅಂತೂ. ಮಾಲ್ ಆಫ್ ಏಷ್ಯಾ ಬಿಟ್ಟರೆ ನಾನು ಕೇಳಿದ್ರೆ ಒರಿಯನ್ ಮಾಲ್ಗಿಂತನೂ ಇದು ತುಂಬ ಚೆನ್ನಾಗಿದೆ ನಿಮಗೆ ಮಾಲ್ ನೋಡಿ. ಎಲ್ಲ ಸ್ಪೇಸಿಯಸ್ ಇದೆ, ಫ್ರೀಡಮ್ ಇದೆ. ಇದು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಇದು ಫೋರಮ್ ಮಾಲ್ ಔಟ್ಸೈಡ್ ಯಾವ ಥರ ಇದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟ್ ಹೇಳ್ತೀನಿ. Last time we talked, you had nothing to say. You chose to walk, give what we had away.